ಬಿಜೆಪಿ ಶಾಸಕ ಮುನಿರತ್ನ ವಿರುದ್ಧ ಈಗ ಮತ್ತೊಂದು ಆಡಿಯೋ ಬಾಂಬ್ ಕೇಳಿ ಬರ್ತಾ ಇದೆ. ಗುತ್ತಿಗೆದಾರ ಚೆಲುವರಾಜು ಬಳಿ ಲಂಚಕ್ಕೆ ಬೇಡಿಕೆ ಇಟ್ಟಿದ್ದಾರೆ ಮುನಿರತ್ನ. ಅದಕ್ಕೆ ಸಂಬಂಧಪಟ್ಟಂತ ಆಡಿಯೋ ಈಗ ಲಭ್ಯ ಆಗಿದೆ. ಮುನಿರತ್ನ ಆಪ್ತ ವಸಂತ್ ಚೆಲುವರಾಜು ಜೊತೆಗಿನ ಸಂಭಾಷಣೆಯ ಆಡಿಯೋ ಇದೆ. 20 ಲಕ್ಷ ರೂಪಾಯಿಗೆ ಬೇಡಿಕೆಯನ್ನ ಇಟ್ಟಿದ್ರು ಮುನಿರತ್ನ ಆಪ್ತ ವಸಂತ್. 15 ಲಕ್ಷವನ್ನ ತಂದುಕೊಡೋದಾಗಿ ಗುತ್ತಿಗೆದಾರರಾದಂತ ಚೆಲುವರಾಜು ತಿಳಿಸಿದ್ರು. ಮುನಿರತ್ನ ಜೊತೆಗೆ ಒಳ್ಳೆ ಸಂಬಂಧ ಇಟ್ಕೊಳ್ಳಿ ಅನ್ನುವಂತ ಸಲಹೆಯನ್ನ ಕೂಡ ಈ ಆಡಿಯೋದಲ್ಲಿ ವಸಂತ್ ಕೊಡ್ತಾರೆ. ನಿನ್ನೆಲ್ಲಾ ಕೆಲಸಗಳು ಆಗಬೇಕು ಅಂತಂದ್ರೆ ಸಂಬಂಧವನ್ನ ಚೆನ್ನಾಗಿಟ್ಕೊಳ್ಬೇಕು. ಬಿಬಿಎಂಪಿ ಗುತ್ತಿಗೆದಾರ ಚೆಲುವರಾಜುಗೆ ಮುನಿರತ್ನ ಆಪ್ತ ವಸಂತ್ ಸಲಹೆಯನ್ನ ಕೊಟ್ಟಿರೋದು. ಅಣ್ಣ ನಮಸ್ತೆ ಅಣ್ಣ. ನಮಸ್ತೆ. ಇವಾಗ ಯಜಮಾನ್ರು ಏನೋ ಹೇಳಿದಾರೆ, ಇವಾಗ ಮಾತಿ ಅವ್ರಿಗೆ ಹೇಳಿದ್ದೀನಿ. ಅಣ್ಣ ಆ ನಂಬರ್ ಎತ್ಕೊಂಡು ಸೀದಾ ಬನ್ನಿ ಯಜಮಾನ್ರು ನಿಂದು ಗಪ್ಕ ನಂಗೆ ಫೋನ್ ಹಾಕು ಅಂತ ಹೇಳೋದು. ಹೌದಾ? ಯಾವ ನಂಬರ್? 3 ರೂಪಾಯಿ ಅಂತೆ ಕೊಟ್ಟರು ಅಲ್ಲಿಗೆ. ಹೌದಾ? ಎಲ್ಲ ಸ್ಟಾಪ್ ಆಗುತ್ತೆ, ಕಲೆಕ್ಟ್ ಮಾಡ್ಕೊಂಡು ಫೋನ್ ಮಾಡು ಅಂದ್ರಿ. ಹೌದಣ್ಣ, ಒಂಚೂರು ಟೈಮ್ ಬೇಕಲ್ಲಣ್ಣ. ಇವಾಗಲೇ ಬೇಕು ಅಂದ್ರೆ ಹೆಂಗಣ್ಣ? ಒಂದು ದಿನ ಇವಾಗ ನೋಡಿ, ಇವಾಗ ಏನೋ ಮಾಡ್ಕೊಂಬ ಯಜಮಾನ್ರು. ಇವಾಗ ಏನೋ ಮಾಡ್ತೀವ್ರು ಎಲ್ಲ ಹೇಳಿರೋದಕ್ಕೆಲ್ಲ ಮಾಡಿರೋದಕ್ಕೆ ಇವಾಗ ಏನೋ ಸ್ವಲ್ಪ ಮಾತಾಡೋರು, ತಲೆ ಒದ್ರವ್ರೆ, ಆಶ್ವಾಸ ಮಾಡೋರೆ. ಸುಮ್ಮನೆ ಲೇಟ್ ಮಾಡಕ್ ಹೋಗ್ಬಿಡ್ರಿ. ಎಲ್ಲ ಕೈ ಬಸ್ಸಿಗೆ ಎತ್ಕೊಂಬಂದು ಚಾಲು ಮಾಡ್ಕೊಂಬಿಡ್ರಿ. ಇವಾಗ ಒಂದು 15 ಲಕ್ಷ ಎತ್ಕೊಂಬರ್ಲಣ್ಣ? ಇಲ್ಲ, ಅದೇನಿದ್ದು ನಾನು ಅದನ್ನೆಲ್ಲ ಹೇಳಕ್ಕಾಗಲ್ಲ. ಮಾಡ್ತೀನಿ ಕೇಳಿ, ನನಗೆ ಮಾಡ್ತೇನೆ. ಏನೋ ವಯಸ್ಕೊತೀನಿ, ಏನೋ ಮಾಡೋಣ ಆಯ್ತು. ಮಾಡೋದು ಒಂದು 15 ರೆಡಿ ಮಾಡ್ಲಣ್ಣ? 20 ರೂಪಾಯಿ ತಗೊಂಡು ರೆಡಿ ಮಾಡಿ ಮಾತಾಡ್ತೀನಿ. ಹಾಂ ಸರಿ ಅಣ್ಣ, ಆಯ್ತಣ್ಣ. ಆಯ್ತು. ನೀನು ಎಷ್ಟರ ವೈಟ್ ಶೀಟ್ ಇದ್ದಂಗೆ ಇರ್ಬೇಕು. ಸುಮ್ಮನೆ ಅಲ್ಲಿ ಚಿಕ್ಕಿ ಪಕ್ಕಿ ಏನಿಲ್ಲ. ಇಲ್ಲಿ ವೈಟ್ ಶೀಟ್ ಹೆಂಗಿರುತ್ತೆ ಹಂಗಿರ್ಬೇಕು. ಹಾಂ ಸರಿ ಅಣ್ಣ, ಸರಿ ಆಯ್ತು. ಯಾವ ಇನ್ನೂ ಮುಂದೆ ಯಾವ್ದಿಲ್ಲಪ್ಪ ನಮ್ದಲ್ಲಿ. ಅವ್ರ ಯಾವ ಇನ್ನೂ ಒಪ್ಕೊಳ್ಳಲ್ಲ. ಹಾಂ ಅವೆಲ್ಲ ಮಾಡಿ ಸರಿ. ಏನ್ ನಡೆಯೋದಿಲ್ಲ. ಹಿಂದೆ ಮುಂದೆ ಮಾಡಿದ್ರೆ ವರ್ಕೌಟ್ ಅಲ್ಲ, ಏನೂ ಆಗಲ್ಲ. ಈಗ ರೆಡಿ ಮಾಡು, ನಾನು ಫೋನ್ ಮಾಡ್ತೀನಿ ಅಣ್ಣ ನಿನ್ಗೀಗ. ಸರಿ ಅಣ್ಣ, ಸರಿ. ಹ್ಞೂ ಇದು ಸಾಹೇಬ್ರು ಕಾಂಪಿಟೇಷನ್ ಕಲ್ತ್ ಬೇಡ ಅಂತೀಯಾ? ಬೇಡ ಬಿಡು, ಆಯ್ತಲ್ಲ, ತಲೆಗೆಡ್ಸ್ಕೊಬೇಡ. ಅದೇ ಒಂದು 10-15 ರೆಡಿ ಮಾಡ್ತೀನಿ ಮಾರುತ್ತಣ್ಣ. ಈಗ 15 ತಗೊಂಬಾಣ. ಹಿಂಗೈತೆ ನಾನು ಮಾಡ್ಕೊಡೋ ಅಂತ ಹೇಳಿ 2 ವರ್ಷ ಟೈಮ್ ಕೊಡಿ, ಮಾಡ್ಕೊಡ್ತೀನಿ. ಸತ್ವ ನಿಮ್ ಸತ್ವ ಪ್ರಮಾಣವಾಗು ಸ್ವಲ್ಪ ಬಿಡ್ತದೆ ಇವಾಗ ಅಂತ ಹೇಳು. ಸರಿ ಮಾಡ್ಕೊಬೇಡಪ್ಪ. ಸರಿ. ಅಲ್ಲೇ ಕಾಲಿಗೆ ಬಿಡ್ಬೇಡ. ನಾನು ಕೊಡಲ್ಲ ಅಂತ ಹೇಳಿದ್ರೆ ಕೊಡ್ತೀನಿ ಅಣ್ಣ. ಒಂದು ಮಾಡ್ಬಿಟ್ರೆ ನಾನು ಟೈಮ್ ಕೊಡಿ, ತಂದ್ಕೊಟ್ಟೆ ಅಂತ ಹೇಳು. ಸರಿ ಅಣ್ಣ, ಆಯ್ತು. ಬರೀ ಎಲ್ಲ ಅದ್ರ ಮುಂದೆ ಅದ್ರ ಮೇಲೆ ನಾವ್ ಏನ್ ಹೇಳು. ಏನ್ ನಂದೇ ಇಲ್ಲ ನಿಂದು ಏನಿಲ್ಲ. 10 ರೂಪಾಯಿ. ಸರಿ ಅಣ್ಣ, ಸರಿ. ಸರಿ ಅಣ್ಣ, ಸರಿ. ಹಿಂದೆ ಮುಂದೆ ಆ ಬ್ಯಾನ್ ಅಣ್ಣ ಮನೆದೇ ಸತ್ವ ನಿಮ್ ವಿಷಯದಲ್ಲಿ ನಾನು ಯಾವ್ದು ಹಿಂದೆ ಮುಂದೆ ಮಾಡೋ ಅವಶ್ಯಕತೆ ಇಲ್ಲ. ಅವ್ರ ಫೋನ್ ಹಚ್ತಾರ, ನಿಮ್ಗೆ ಮಾತಾಡ್ತೀನಿ. ಅದೊಂಚೂರು ಲೆಟ್ರದ್ದು ಒಂಚೂರು ವರ್ಡ್ ಮಾಡ್ಸಕ್ಕೆ ಹೇಳ್ಬಿಡ್ಬೇಕಾಯ್ತು. ಬಿಡು, ಅಲ್ಲೇ ಹೇಳ್ಬೇಕು ಹೇಳಿರಲ್ಲ. ಇನ್ನೇನು ಅವ್ರು ಇನ್ನೇನು ಮಾತಾಡೋದಕ್ಕೆ ಎಷ್ಟು ಹೇಳಿದೀನಿ ಈಗ ಅಣ್ಣ? ಅವಿಗೆಲ್ಲ ಎಷ್ಟು ಹೇಳಿವಾ? ಹಾಂ ಸರಿ ಅಣ್ಣ, ಸರಿ ಸರಿ ಆಯ್ತು.